ಇನ್ನು ಕಮಲ್ ಹಾಸನ್ ಹುಚ್ಚಾಗಿ ಮಾತನಾಡ್ತಿದ್ದಾನೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರು ಕಮಲ್ ಹಾಸನ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಏಕವಚನದಲ್ಲೇ. ತಮಿಳುನಾಡಿನಲ್ಲಿ ಆತನನ್ನ ತಿರಸ್ಕರಿಸಿ ತಿಪ್ಪೆಗೆ ಎಸೆದಿದ್ದಾರೆ. ಅವರ ಪಾರ್ಟಿ ಮಾತ್ರವಲ್ಲ, ಆತನನ್ನ ಸೋಲಿಸಿದ್ದಾರೆ. ಆದರೆ ಕಮಲ್ ಹಾಸನ್ ಇಂತಹ ಹೇಳಿಕೆಗಳನ್ನ ಕೊಡೋದನ್ನ ಮಾತ್ರ ಬಿಡ್ತಾ ಇಲ್ಲ. ತಿರುಬೋಕೆ ಹೇಳಿಕೆಗೆ ಕೆಲವರು ಇಲ್ಲೂ ಕೂಡ ಸಮರ್ಥಿಸಿಕೊಳ್ತಿದ್ದಾರೆ. ತಮಿಳುನಾಡೇ ತಿರಸ್ಕಾರ ಮಾಡಿದವನ ಬಗ್ಗೆ ಸಮರ್ಥನೆ ಯಾಕೆ? ಇಲ್ಲಿನ ಅನ್ನ ತಿಂದು ಆತನನ್ನ ಕೆಲವರು ಬೆಂಬಲಿಸುತ್ತಿದ್ದಾರೆ. ನೆಲ ಜಲದ ಉಪಯೋಗ ಪಡೆದು ತಿರ್ಬೋಕಿಗೆ ಬೆಂಬಲವನ್ನ ಕೊಡ್ತಾ ಇರುವುದು ಯಾಕೆ ಅಂತ ಹೇಳಿ ಪ್ರತಾಪ್ ಸಿಂಹ ಪ್ರಶ್ನಿಸಿದ್ದಾರೆ. ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಮಾತನಾಡ್ತಾ ತಮಿಳೇ ಕನ್ನಡಕ್ಕೆ ತಾಯಿಯಂತೆ ಇಂಥ ಒಂದು ಅಸಂಬದ್ಧ ಹೇಳಿಕೆಯನ್ನು ಆತ ಕೊಟ್ಟ. ಆದರೆ ಅದೇ ತಮಿಳುನಾಡಿನಲ್ಲಿ ಈ ಕಮಲ್ ಹಾಸನ್ನು ಒಬ್ಬ ವಿತಂಡವಾದಿ, ಈತ ತೀಟೆಗೋಸ್ಕರವಾಗಿ ಹುಚ್ಚುಚ್ಚು ಹೇಳಿಕೆಯನ್ನು ಕೊಡ್ತಾರೆ. ಈ ಆತನಲ್ಲಿರುವಂಥ ತೀಟೆಯನ್ನೇ ಸಿನಿಮಾವನ್ನು ಮಾಡ್ತಾನೆ ಅಂತ ಹೇಳಿ ಇಡೀ ತಮಿಳುನಾಡಲ್ಲಿ ಆತನನ್ನು ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಕಮಲ್ ಹಾಸನ್ನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ನಿಂತಾಗ ಆತನ ಪಾರ್ಟಿ ಮಾತ್ರ ಅಲ್ಲ, ಆತನನ್ನು ಸಮೇತವಾಗಿ ಸೋಲಿಸಿಬಿಟ್ಟಿದ್ದಾರೆ. ತಮಿಳುನಾಡವರೇ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕಿರುವಂಥ ಕಮಲ್ ಹಾಸನ್ ಕೊಟ್ಟಿರುವ ಹೇಳಿಕೆಗೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಅದನ್ನು ಸಮರ್ಥನೆ ಮಾಡೋಕ್ಕೆ ಹೊರಟಿರುವಂಥದ್ದು ನನಗಂತೂ ಆಶ್ಚರ್ಯ ಆಗುತ್ತೆ. ತಮಿಳುನಾಡೇ ತಿರಸ್ಕಾರ ಮಾಡಿರುವಂಥ ವ್ಯಕ್ತಿಯ ಮಾತನ್ನು ನೀವು ಸಮರ್ಥನೆಗೆ ಹೋಗ್ತಿದ್ರಲ್ಲ, ನೀವು ಈ ನೆಲ ಜಲದ ಉಪಯೋಗವನ್ನು ಪಡ್ಕೊಂಡು ಇಲ್ಲಿನ ಅನ್ನ ಊಟ ಮಾಡಿ ಇಲ್ಲಿಯ ಒಂದು ಕನ್ನಡ ಭಾಷೆಯಿಂದಾಗಿ ನೀವು ಇಷ್ಟೆಲ್ಲ ಬೆಳೆದು ಆ ತಿರುಬೋಕಿನ ನೀವು ಸಮರ್ಥಿಸ್ತಾ ಇದ್ದೀರಲ್ಲ, ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ.